ಮದುವೆ ಸಂಭ್ರಮ. ಹಲವಾರು ವರ್ಷಗಳ ಕಾಲ ಪ್ರೀತಿಸಿದ ಹುಡುಗನ ಜೊತೆ ಕೈ ಹಿಡಿದು ನಡೆಯುವಂತಹ ಅಮೃತ ಗಳಿಗೆಗೆ ಎಲ್ಲವೂ ಸಿದ್ಧವಾಗಿತ್ತು. ಮದುವೆ ಸಂಭ್ರಮ ಅಂದ್ರೆ ಹೆಣ್ಣುಮಕ್ಕಳಿಗೆ ಹೇಳಬೇಕಾ, ಅವರದ್ದು ಸಂಭ್ರಮ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಜೀವನ ಪೂರ್ತಿ ಒಬ್ಬನ ಜೊತೆ ಬದುಕು ಬಾಳಬೇಕಾದಂತಹ ಅಮೃತ ಗಳಿಗೆ ಅದು. ಹೆಣ್ಮಕ್ಳು ಅದನ್ನ ತುಂಬಾನೇ ಸಂಭ್ರಮಿಸ್ತಾರೆ. ಅದೇ ರೀತಿ ನಮ್ಮ ಸ್ಮೃತಿ ಮಂಥನ ಕೂಡ ಬದುಕಿನ ಬಗ್ಗೆ ಬಣ್ಣ ಬಣ್ಣದ ಕನಸುಗಳನ್ನ ಕಟ್ಟಿದ್ಲು. ಅದರಲ್ಲೂ ಹಲವಾರು ವರ್ಷಗಳ ಕಾಲ ತಾನು ನೋಡಿದಂತಹ ಹುಡುಗ, ತಾನು ಪ್ರೀತಿಸಿದಂತಹ ಹುಡುಗ ನನ್ನ ಜೊತೆ ಇನ್ನು ಬದುಕಿನುದ್ದಕ್ಕೂ ಜೊತೆಯಾಗಿ ಇರ್ತಾನೆ ಎನ್ನುವಂತಹ ಕನಸುಗಳನ್ನ ಆಕೆ ಕಟ್ಟಿದ್ಲು. ಆದರೆ ಆಕೆಯ ಜೀವನದಲ್ಲಿ ಯಾರೂ ಕೂಡ ಅಂದುಕೊಳ್ಳದ ಘಟನೆ ನಡೆದುಬಿಡುತ್ತೆ. ಯಾವ ಹುಡುಗನನ್ನ ಕಣ್ಣು ಮುಚ್ಚಿ ಆಕೆ ನಂಬಿದ್ಲೋ ಆತ ಮೋಸ ಮಾಡಿಬಿಡ್ತಾನೆ. ಇನ್ನೊಬ್ಬ ಹುಡುಗಿಯ ಜೊತೆ ಮಾಡಬಾರದನ್ನ ಮಾಡಿದ್ದಾನೆ ಅನ್ನೋದು ಗೊತ್ತಾಯ್ತೋ, ಕಟ್ಟಿದ್ದ ಕನಸಿನ ಗೋಪುರ ಕುಸಿದು ಬೀಳುತ್ತೆ. ಬದುಕಿನ ಬಗ್ಗೆ ಚಿತ್ರವಿಚಿತ್ರ ಕನಸುಗಳನ್ನ ಕಂಡಿದ್ದಂತಹ ಸ್ಮೃತಿ ಮಂಥನಾಗೆ ಮದುವೆಗೆ ಮುಂಚೆಯೇ ಆಘಾತವಾಗುತ್ತೆ. ಆ ಯಾವ ನಂಬಿಕೆಯನ್ನ ಹುಡುಗನ ಮೇಲೆ ಇಟ್ಟಿದ್ಲೋ ಆ ನಂಬಿಕೆ ಕ್ಷಣ ಮಾತ್ರದಲ್ಲಿ ಛಿದ್ರವಾಗುತ್ತೆ. ಹೃದಯವೇ ಒಡೆದಂತಹ ಅನುಭವ ಅದು. ಕಟ್ ಮಾಡಿ 1 ತಿಂಗಳಾದ ನಂತರ ಆಕೆ ಈಗ WPL ಚಾಂಪಿಯನ್ ಆಗಿದ್ದಾಳೆ. ಯಾರೂ ಕೂಡ ಇಂತಹ ಪರಿಸ್ಥಿತಿಯನ್ನ ಅನುಭವಿಸಬಾರದು. ಅಂತಹ ಪರಿಸ್ಥಿತಿಯನ್ನ ಅನುಭವಿಸಿ ಅದರಿಂದ ಹೊರಬಂದು ಈಗ ಆಟದ ಮೇಲೆ ಫೋಕಸ್ ಮಾಡಿ ನನ್ನ ನಿಜವಾದ ಪ್ರೀತಿ ಕ್ರಿಕೆಟ್ ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ದಾಳೆ. RCB WPLನಲ್ಲಿ ಮತ್ತೊಮ್ಮೆ ಚಾಂಪಿಯನ್ ಆಗಿದೆ. ಇದು RCB ತಂಡದ ಗೆಲುವಲ್ಲ, ಇದು ಸ್ಮೃತಿ ಮಂಥನ ಎನ್ನುವಂತಹ ಗಟ್ಟಿಗಿತ್ತಿಯ ಗೆಲುವು. ಸ್ಮೃತಿ ಮಂಥನ ಫೈನಲ್ನಲ್ಲಿ ಬ್ಯಾಟಿಂಗ್ ಬರುವಾಗಲೇ ಡಿಸೈಡ್ ಮಾಡಿದ್ಲು, ಏನೇ ಆಗಲಿ ಇದನ್ನ ನಾನು ಗೆಲ್ಲಿಸಿಯೇ ಕೊಡ್ತೇನೆ ಎನ್ನುವಂತಹ ಛಲವನ್ನು ಇಟ್ಕೊಂಡಿದ್ಲು. ಅದು ಪ್ರತಿ ಶಾಟ್ನಲ್ಲೂ ಕಾಣಿಸ್ತಾ ಇತ್ತು. ಅವಳ ತಲೆಯಲ್ಲಿ ಕ್ಲಿಯರ್ ಆಗಿತ್ತು, ಏನೇ ಆದರೂ ನನಗೆ ಮೋಸ ಮಾಡಿದವರಿಗೆ ನಾನು ಗೆದ್ದು ತೋರಿಸಬೇಕು, ನಾನು ಯಾವ ರೀತಿ ಆಟ ಆಡ್ತೇನೆ ಎನ್ನುವಂತಹ ಸ್ಪಷ್ಟತೆ ಆಕೆಯ ತಲೆಯಲ್ಲಿತ್ತು. ಒಂದೇ ಒಂದು ಮಿಸ್ ಇರಲಿಲ್ಲ, ಎಲ್ಲವೂ ಕೂಡ ಮಿಡಲ್ ಆಫ್ ದ ಬ್ಯಾಟ್. ಎಲ್ಲ ಶಾಟ್ಗಳಲ್ಲೂ ಕೂಡ ಆ ಹುಡುಗನನ್ನ ತಲೆಯಲ್ಲಿ ಇಟ್ಕೊಂಡೇ ಆಡಿದ ರೀತಿ ಕಾಣಿಸುತ್ತೆ. ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಆಗತ್ತೆ. ಸ್ಮೃತಿ ಮಂಥನ ತನ್ನ ತಂಡವನ್ನ ಗೆಲುವಿನ ಹಂತಕ್ಕೆ ತೆಗೆದುಕೊಂಡು ಬರ್ತಾರೆ. ಫಿನಿಶ್ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಈ ಗೆಲುವನ್ನ ಸ್ಮೃತಿ ಮಂಥನ ಸಂಭ್ರಮಿಸ್ತಾ ಇದ್ದಾರೆ. ತನಗಾದ ಆಘಾತದಿಂದ ಹೊರಬಂದು ಕ್ರಿಕೆಟನ್ನ ಪ್ರೀತಿಸಿ ಈಗ ಗೆದ್ದು ಬೀಗಿದ್ದಾಳೆ. ವಿಕೆಟ್ ಹೋದಾಗ್ಲೂ ಕೂಡ ಬೌಂಡರಿ ಸಿಕ್ಸರನ್ನ ಬಾರಿಸುವ ಪ್ರಯತ್ನವನ್ನ ಮಾಡಿದ್ರು. ಟೈಮ್ಔಟ್ ಆದ ನಂತರವೂ ಕೂಡ ಬೌಂಡರಿ ಸಿಕ್ಸರನ್ನ ಬಾರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಂದರೆ ತನ್ನ ಆಟದ ಮೇಲೆ ಆಕೆಗೆ ಎಷ್ಟು ನಂಬಿಕೆ ಇತ್ತು ಅನ್ನೋದು ಇದರಲ್ಲಿ ಕಾಣಿಸುತ್ತೆ. ಇನ್ನು RCB ಮ್ಯಾನೇಜ್ಮೆಂಟ್ 16 ವರ್ಷಗಳ ಕಾಲ ಕಪ್ಗಾಗಿ ಕಾದಿತ್ತು. ನಿಮ್ಗೆಲ್ಲ ಗೊತ್ತಿದೆ. 16 ವರ್ಷಗಳ ಕಾಲ ಅಭಿಮಾನಿಗಳು ಈ ಸಲ ಕಪ್ ನಮ್ದು ಅಂತ ಹೇಳ್ತಾ ಇದ್ರು. ಆದರೆ RCBಗೆ ಗೆಲುವಿನ ಭಾಗ್ಯ ಸಿಕ್ಕಿರಲಿಲ್ಲ. ಆದರೆ ನಮ್ಮ ಮಹಿಳೆಯರು 2024ರಲ್ಲಿ ಮೊದಲ ಬಾರಿಗೆ ಕಪ್ಪನ್ನ ಎತ್ತಿ ಹಿಡಿತಾರೆ. 2024ರ WPLನಲ್ಲಿ RCB ಚಾಂಪಿಯನ್ ಆಗತ್ತೆ. 2025ರಲ್ಲಿ ನಮ್ಮ ಪುರುಷರು ನಾವೇನು ಕಮ್ಮಿ ಇಲ್ಲ ಅಂತ ಚಾಂಪಿಯನ್ ಆಗ್ತಾರೆ. ಈಗ ಮಹಿಳೆಯರು WPL 2026ರಲ್ಲಿ ಮತ್ತೊಮ್ಮೆ ಚಾಂಪಿಯನ್ ಆಗ್ತಾರೆ. ಅಲ್ಲಿಗೆ RCB ತಂಡಕ್ಕೆ ಹ್ಯಾಟ್ರಿಕ್ ಕಪ್ಗಳು ಬಂದುಬಿಟ್ಟಿದೆ. ಪ್ರತಿ ವರ್ಷ ಹೇಳ್ತಾ ಇದ್ದಂತಹ ಈ ಸಲ ಕಪ್ ನಮ್ದು ಸತತ 3ನೇ ವರ್ಷ ಕೂಡ ಕಂಟಿನ್ಯೂ ಆಗ್ತಾ ಇದೆ. RCBಯನ್ನ ಈಗ ಹೆಮ್ಮೆಯಿಂದ ಹೇಳಬಹುದು, ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಲ್ಲ, ಬದಲಾಗಿ ರಾಯಲ್ ಚಾಂಪಿಯನ್ಸ್ ಬೆಂಗಳೂರು. RCBಯ ಈ ಬಂಗಾರದ ಗೆಲುವಿನ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.